ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಬುಳ್ಳಾಪುರದಲ್ಲಿರೋ ಆರ್ಎಎಫ್ ಘಟಕಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದರು. ವಿಜಯಪುರ ಹಾಗೂ ಬೆಳಗಾವಿಗೂ ಶಾ ಭೇಟಿ ನೀಡಲಿದ್ದಾರೆ. ಈ ಮಧ್ಯೆ ಅಮಿತ್ ಶಾ ಭೇಟಿಗೆ ಹಲವು ನಾಯಕರು ಚಾತಕ ಪಕ್ಷೀಯತೆ ಕಾಯ್ದಿದ್ದು, ರಾಜ್ಯ ಬಿಜೆಪಿಯಲ್ಲಿನ ಕೆಲ ಅತೃಪ್ತ ಶಾಸಕರ ನಡೆ ವಿರುದ್ಧ ದೂರು ನೀಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. समग्र मानव जाति इकट्ठा होकर अपनी सोच, अपने इनोवेशन, अपनी जितना भी ज्ञान था उसको परस्पर सहयोग से देते हुए ये जंग लड़ा। मुझे कहते हुए आनंद है कि भारत के अंदर हमारे प्रधानमंत्री नरेंद्र मोदी जी के नेतृत्व में कोरोना के खिलाफ सबसे सफल जंग दुनिया में लड़ी है। ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು. ಬಸನಗೌಡ ಪಾಟೀಲ್ ಕೋಪ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ನಾವು ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಕ್ಕೆ ನನಗೆ ನೀಡಿದ್ದ ಭದ್ರತೆ ಹಿಂಪಡೆದಿದ್ದಾರೆ. ನಾವು ಕೇಳಿದ್ರೆ ಹಣ ಇಲ್ಲ ಅಂತಾರೆ. ಅದೇ ಜಮೀರ್ ಅಹಮದ್ ಕೇಳಿದ್ರೆ ಹಣ ನೀಡ್ತಾರೆ. 4-5 ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಈ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತೇನೆ. ಅವನು ಹಿಂದೂಗಳನ್ನ ನಾಶ ಮಾಡ್ತಾನೆ, ಸಬ್ಕೋ ಖತಮ್ ಕರೆಂಗೆ ಎಂದಿದ್ದಕ್ಕೆ ಅನುದಾನ ನೀಡ್ತಾರೆ. ಹಿಂದೂಗಳ ಪರ ಮಾತನಾಡಿದ್ದಕ್ಕೆ ನನ್ನ ಭದ್ರತೆಯನ್ನ ಹಿಂಪಡೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ಜಗದೀಶ್ ಶೆಟ್ಟರ್ಗೂ ಟಾಂಗ್ ಕೊಟ್ಟಿದ್ದಾರೆ. ದಿಢೀರ್ನೆ ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಟ್ಟರು. ಅದಕ್ಕೆ ಪತ್ರ ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಅದನ್ನು ದ್ವೇಷ ಇಟ್ಕೋಬಾರ್ದಾಗಿತ್ತು, ದುರ್ದೈವ ಅಷ್ಟೇ. ಅವು ನಾವು ಕೇಳಿದ್ರೆ ಅಭಿವೃದ್ಧಿ ಹಣ ಇಲ್ಲ, ಜಮೀರ್ ಅಹಮದ್ ಖಾನ್ ಕೇಳಿದ್ರೆ ಹಣ ಇದೆ. ಇನ್ನು ಅಮಿತ್ ಶಾ ರಾಜ್ಯ ಪ್ರವಾಸದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡುವ ವೇಳೆ ಸಚಿವ ಮುರುಗೇಶ್ ನಿರಾಣಿ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನಾಳೆ 5 ನಿಮಿಷದ ಸಿಡಿ ಬಿಡುಗಡೆ ಮಾಡಲಾಗುತ್ತೆ, ಆದರೆ ಆ ಸಿಡಿ ಅಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದು, ಪಕ್ಷ ಯಾವುದೇ ಖಾತೆ ಕೊಟ್ಟರೂ ರಾಜ್ಯ ದೇಶಕ್ಕೆ ಹೆಸರು ತರುವಂತೆ ನಿರ್ವಹಿಸುತ್ತೇನೆ. ಎಲ್ಲ ಆಕಾಂಕ್ಷಿಗಳಿಗೆ ಖಾತೆ ಕೊಟ್ಟು ಉಳಿದಿದ್ದನ್ನ ನನಗೆ ಕೊಟ್ಟರೂ ಸಂತೋಷ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಬುಕ್ ಬಿಡುಗಡೆ ಮಾಡಿ ಒಂದು ಸಿಡಿ 5 ನಿಮಿಷದ ಸಿಡಿ, ಆ ಸಿಡಿ ಅಲ್ಲ, ಈ ನಮ್ಮ ಕಾರ್ಖಾನೆಗಳನ್ನ ಬೇರೆ ಬೇರೆ ಕಡೆ ನಾವು ಮಾಡ್ಕೊಳ್ಳುವಂಥದ್ದನ್ನ ಮಾಡುವಂಥದ್ದು. ಅನ್ಯಾಯ, ಅಸಮಾಧಾನ ಇದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಳ್ಬೇಕು, ಎಲ್ಲಿ ಬೇಕಂದ್ರಲ್ಲಿ ಮಾತನಾಡಬಾರದು ಅಂತ ಕೊಪ್ಪಳದಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಹಾಗೇನಾದ್ರೂ ಇದ್ರೆ ಪಕ್ಷದ ವರಿಷ್ಠರು ಹೈಕಮಾಂಡ್ ಬಗ್ಗೆ ಹೇಳಬೇಕು, ಅವರ ಬಳಿ ಹೇಳಬೇಕು. ಯಾವ ಕಾರಣಕ್ಕೆ ಯತ್ನಾಳ್ಗೆ ನೀಡಲಾಗಿದ್ದ ಭದ್ರತೆಯನ್ನ ಹಿಂಪಡೆದಿದ್ದಾರೋ ಗೊತ್ತಿಲ್ಲ. ಸಿಡಿ ಇದ್ರೆ ಮೊದಲು ಹೊರಗೆ ಬರಲಿ, ಆಮೇಲೆ ತನಿಖೆ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿದ್ದಂಥ ಸಂದರ್ಭದಲ್ಲಿ ನಮಗೇನಾದರೂ ಅಸಮಾಧಾನ ಆದರೆ, ಅನ್ಯಾಯ ಆದರೆ ಪಕ್ಷದ ಮುಖಂಡರಿದ್ದಾರೆ, ವರಿಷ್ಠರಿದ್ದಾರೆ, ಡೆಲ್ಲಿ ವರಿಷ್ಠರಿದ್ದಾರೆ, ರಾಜ್ಯ ವರಿಷ್ಠರಿದ್ದಾರೆ, ಅವ್ರ ಮುಂದೆ ನಮ್ಮ ಅಹವಾಲುಗಳನ್ನು ಹೇಳ್ಕೋಬೇಕು. ಅದನ್ನು ಸರಿಪಡಿಸ್ತಕ್ಕಂಥ ಒಂದು ವಿಧಿವಿಧಾನ ಅಂತ ನನ್ನ ಭಾವನೆ. ಯಾವ ಬೇಸಸ್ ಮೇಲೆ ಪಡ್ಕೊಂಡಿದ್ದಾರೋ ಅವ್ರ ಬಗ್ಗೆ ಏನಾದ್ರು ಸರ್ವೆ ಡಿಪಾರ್ಟ್ಮೆಂಟ್ನವರು, ಕನ್ಸರ್ನ್ ಡಿಫೆನ್ಸ್ ಮಿನಿಸ್ಟರ್ದು ಅಥವಾ ಇಲಾಖೆಯವರು ಅಥವಾ ಪೊಲೀಸ್ ಇಲಾಖೆಯವರು ಸರ್ವೆ ಮೇಲೆ ತಗೊಂಡಿದ್ರು ಅಥವಾ ಯಾವ್ದು ಇದ್ರ ಮೇಲೆ ತಗೊಂಡಿದ್ರು ಅದು ನಮ್ಗೆ ಗೊತ್ತಿಲ್ಲ. ಯೋಗೇಶ್ವರ್ ನೀಡಿದ 9 ಕೋಟಿ ಹಣದಿಂದ ಸರ್ಕಾರ ರಚನೆಗೆ ಸಹಾಯವಾಗಿತ್ತು ಎಂದಿದ್ದ ರಮೇಶ್ ಜಾರಕಿಹೊಳಿ ಹೇಳಿಕೆ ಕುರಿತು ತನಿಖೆ ನಡೆಸುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ರಚನೆಗೆ ನೆರವಾಗಲು ಯೋಗೇಶ್ವರ್ 9 ಕೋಟಿ ರೂಪಾಯಿ ಸಾಲ ಮಾಡಿದ್ರು ಅಂತ ಸ್ವತಃ ರಮೇಶ್ ಜಾರಕಿಹೊಳಿಯೇ ಹೇಳಿದ್ದಾರೆ. ಈ ಬಗ್ಗೆ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಬೇಕು. ಆಪರೇಷನ್ ಕಮಲದಲ್ಲಿ ಹಣದ ಪ್ರಭಾವ ಇದೆ ಅನ್ನೋದು ಜಾರಕಿಹೊಳಿ ಹೇಳಿಕೆಯಿಂದ ಸಾಬೀತಾಗಿದೆ. ಇದರ ಬಗ್ಗೆ ನಿಖರ ಮತ್ತು ಸಮಗ್ರವಾದ ತನಿಖೆ ಆಗಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಇಡೀ ದೇಶವೇ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಕೊರೋನಾ ಲಸಿಕೆ ಕೊನೆಗೂ ಜನರಿಗೆ ಸಿಗುವಂತಾಗಿದೆ. ಕೊರೋನಾ ಸಂಜೀವಿನಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದು ದೇಶದಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಈ ವೇಳೆ ಮಾತನಾಡಿದ ಮೋದಿ, ಲಸಿಕೆ ತಯಾರಿಕೆಗೆ ಸಂಶೋಧಕರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿಯೇ 2 ಲಸಿಕೆಗಳು ಸಿದ್ಧವಾಗಿವೆ. 2 ಸಹ ಮೇಡ್ ಇನ್ ಇಂಡಿಯಾ ಲಸಿಕೆಗಳೇ. ವೈದ್ಯರು, ನರ್ಸ್, ಸ್ವಚ್ಛತಾ ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿಗೆ ಮೊದಲು ಆದ್ಯತೆ ನೀಡಲಾಗ್ತಾ ಇದ್ದು ನಂತರ ಸರ್ಕಾರಿ ಹಾಗೂ ಖಾಸಗಿ ಸಿಬ್ಬಂದಿಗೆ ನೀಡುವುದಾಗಿ ಮೋದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 1 ಡೋಸ್ ಪಡೆದವರು ಮರೆತು ಕೂರಬೇಡಿ. ಮೊದಲ ಹಾಗೂ 2ನೇ ಡೋಸ್ ನಡುವೆ ತಿಂಗಳಾಂತರವಿರಲಿ. ಯಾವಾಗ 2ನೇ ಡೋಸ್ ಪಡೆಯುತ್ತೀರೋ ಅದಾದ 2 ವಾರಗಳ ನಂತರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಭಾರತದ ಈ ಲಸಿಕೆಯತ್ತ ಹಲವು ದೇಶಗಳು ಚಿತ್ತ ಹರಿಸಿವೆ. ಈ ಲಸಿಕೆ ಅಭಿಯಾನ ನಿರಂತರವಾಗಿ ಮುಂದುವರಿಯಲಿದ್ದು ಲಸಿಕೆ ಸಂದರ್ಭದಲ್ಲೂ ಲಸಿಕೆ ನಂತರನೂ ಮಾಸ್ಕ್ ಕಡ್ಡಾಯವಾಗಿ ಹಾಕಿ ಅಂತ ಮೋದಿ ಕಿವಿ ಮಾತು ಹೇಳಿದ್ದಾರೆ. देश के हर घर में बच्चे, बूढ़े, जवान सभी की जुबान पर यही सवाल था कि कोरोना की वैक्सीन कब आएगी। तो अब कोरोना की वैक्सीन आ गई है, बहुत कम समय में आ गई है। इतने कम समय में एक नहीं 2 मेड इन इंडिया वैक्सीन तैयार हुई है। इतना ही नहीं, कई और वैक्सीन पर भी काम तेज गति से चल रहा है। ये भारत के सामर्थ्य, भारत की वैज्ञानिक दक्षता, भारत के टैलेंट का जीता जागता सबूत है। ऐसी ही उपलब्धियों के लिए ಇನ್ನು ಬೆಂಗಳೂರಿನಲ್ಲೂ ಲಸಿಕೆ ವಿತರಣೆ ಮಾಡಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ ಸಿಎಂ ಯಡಿಯೂರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರ ಚಂದ್ರಶೇಖರ್ ರಾವ್ಗೆ ಮೊದಲ ಲಸಿಕೆಯನ್ನ ನೀಡಿದರೆ 2ನೇದಾಗಿ ಕೆಆರ್ಪುರಂ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿಗೆ ನೀಡಲಾಯಿತು. ಲಸಿಕೆ ನೀಡಿದ ಬಗ್ಗೆ ಮಾತನಾಡಿದ ಸಿಎಂ, ಒಟ್ಟು 3 ಕೋಟಿ ಜನರಿಗೆ ಕೊರೋನಾ ಲಸಿಕೆ ಹಾಕಲಾಗ್ತಾ ಇದೆ. ಕರ್ನಾಟಕದಲ್ಲಿ 243 ಕಡೆ ಲಸಿಕೆ ನೀಡಲಾಗ್ತಾ ಇದ್ದು ಪ್ರತಿನಿತ್ಯವೂ ಲಸಿಕಾ ಕೇಂದ್ರ ಸಂಖ್ಯೆ ಜಾಸ್ತಿಯಾಗಲಿದೆ. ವ್ಯಾಕ್ಸಿನ್ ಬಗ್ಗೆ ಯಾವುದೇ ಭಯ ಬೇಡ ಅಂತ ಜನರಿಗೆ ಧೈರ್ಯ ತುಂಬಿದ್ದಾರೆ. ಕರ್ನಾಟಕದಲ್ಲಿ 243 ಕಡೆ ಪ್ರತಿಯೊಂದು ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆಯನ್ನ ಇವತ್ತು ನೀಡ್ತಾ ಇದ್ದೇವೆ. ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿನಿತ್ಯ. ಈಗ ತಾನೇ ನಾಗರತ್ನ ಅಂತೇಳಿ ಕುರುಬರ ಕರೇನಹಳ್ಳಿ ಬಿಡದಿ ಆ ಹೆಣ್ಣು ಮಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಸಹ ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. ಅವರ ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶದಲ್ಲೇ ತಯಾರಾದಂತಹ ಲಸಿಕೆ ಇಡೀ ವಿಶ್ವದ ಗಮನ ಸೆಳೆಯುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಪ್ರಧಾನಿಯವರು ಘೋಷಣೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಎಲ್ಲ ಜನ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಇನ್ನು ಬೆಂಗಳೂರಲ್ಲೇ ಮೊದಲ ಚುಚ್ಚುಮದ್ದು ಪಡೆದ ಚಂದ್ರಶೇಖರ್ ಅನ್ನ 1 ಗಂಟೆಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಡಲಾಗಿತ್ತು. ಈ ವೇಳೆ ಚಂದ್ರಶೇಖರ್ ಅವರ ಆರೋಗ್ಯದ ಮೇಲೆ ಕ್ಷಣ ಕ್ಷಣಕ್ಕೂ ವೈದ್ಯರು ನಿಗಾ ವಹಿಸಿದ್ರು. ಅಬ್ಸರ್ವೇಷನ್ ಮುಗಿದ ಬಳಿಕ ಮಾತನಾಡಿದ ಚಂದ್ರಶೇಖರ್, ನನ್ನ ಆರೋಗ್ಯ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಮೊದಲೇ ನನ್ನ ಹೆಸರು ಹೇಳಿದಾಗ ಖುಷಿ ಆಯ್ತು. ನಾನು ಕೊರೋನಾ ರೋಗಿಗಳಿಗೆ ಊಟ ಕೊಡ್ತಿದ್ದೆ. ಈಗ ನಮಗೆ ಮೊದಲು ವ್ಯಾಕ್ಸಿನ್ ಹಾಕಿದ್ದಾರೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ತುಂಬ ಒಳ್ಳೇದಾಯ್ತು. ನನಗೆ ಫಸ್ಟ್ ನನ್ನನ್ನೇ ಕರೀತಾ ಇದ್ದಾರಲ್ಲ ಅಂತೇಳಿ, ಅದರಲ್ಲೂ ನಮ್ಮ ಲಕ್ಷ್ಮೀಪತಿ ಸಾರೇ ಕರೆದಿದ್ದು ನಮ್ಮನ್ನ. ಹಾಗಾಗಿ ತುಂಬ ಒಳ್ಳೇದು ಅನಿಸ್ತು. ಮೊದಲಿಂದಾನು ಧೈರ್ಯ ತುಂಬ್ತಾನೆ ಇದ್ದಾರೆ ಅವರು. ನಮಗೇನು ಸ್ಪೆಷಲ್ ಆಗಿದ್ದ ಧೈರ್ಯ ಏನಿಲ್ಲ, ಆರಾಮಾಗಿದ್ದೀವಿ. ನಾವು ಇಲ್ಲೇ ವರ್ಕ್ ಮಾಡೋರಾಗಿರೋದ್ರಿಂದ ಯಾವುದಕ್ಕೆ ಎದುರಿಲ್ಲ. ಕೊರೋನಾ ಲಸಿಕೆಗೆ ಚಾಲನೆ ನೀಡಿದ ನಂತರ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಎಂಸಿ ಕಾಲೇಜಿನಲ್ಲಿ ಇವತ್ತು ಚಾಲನೆ ನೀಡಲಾಗಿದೆ. 243 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗ್ತಾ ಇದ್ದು ಪ್ರತಿ ಕೇಂದ್ರದಲ್ಲಿ 100 ಮಂದಿಗೆ ಇಂದು ಲಸಿಕೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಗ್ರೂಪ್ ಡಿ ಸಿಬ್ಬಂದಿ ಮೊದಲ ಫಲಾನುಭವಿಗಳು. ಇವತ್ತು ಬಿಡದಿ ಮೂಲದ ನಾಗರತ್ನ ಮೊದಲ ಲಸಿಕೆ ಪಡೆದಿದ್ದಾರೆ. ಈ ಲಸಿಕೆ ಅತ್ಯಂತ ಸಮರ್ಪಕವಾದದ್ದು, ಸುರಕ್ಷಿತವಾದದ್ದು. ಇದು ಭಾರತೀಯರಿಗೆ ಐತಿಹಾಸಿಕ ದಿನ. ಅನೇಕ ವೈರಸ್ಗಳಿಗೆ ವ್ಯಾಕ್ಸಿನ್ ವರ್ಷಗಳೇ ತೆಗೆದುಕೊಳ್ಳುತ್ತೆ ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ. ಆದರೆ 10 ತಿಂಗಳಲ್ಲಿ ಇಲ್ಲಿ ವ್ಯಾಕ್ಸಿನ್ ತಯಾರಾಗಿದೆ. ಆ ಸಂಸ್ಥೆ ಸಿಬ್ಬಂದಿಗೆ ಭಾರತೀಯರು ಆಭಾರಿಯಾಗಿರಬೇಕು ಅಂತ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಮಹಿಳೆಗೆ ಇಲ್ಲಿ ಕೂಡ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ 100 ಜನರಿಗೆ ಇವತ್ತಿನ ದಿವಸ ಪ್ರಾರಂಭಿಕವಾಗಿ ಅವ್ರಿಗೆ ಲಸಿಕೆ ಕೊಡುವಂಥ ಕೆಲಸ ಆಗ್ತದೆ. ಒಟ್ಟು 243 ಸ್ಥಳಗಳಲ್ಲಿ, ರಾಜ್ಯದಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾಡಿದ್ದೀವಿ. ವಿವಿಧ ಜಿಲ್ಲೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಇವತ್ತು ಒಂದು ದಿವಸನೇ 24,300 ಜನರಿಗೆ ಇವತ್ತು ಲಸಿಕೆ ಸಿಕ್ಕುವಂಥ ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ಪ್ರಾರಂಭಿಕವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಸೂಚನೆಯಂತೆ ಮೊಟ್ಟ ಮೊದಲನೇ ಫಲಾನುಭವಿ
ಇವತ್ತು ನಾಗಲಕ್ಷ್ಮಿ ನಾಗರತ್ನ ಹೆಣ್ಮಗಳು ಇವತ್ತು ಲಸಿಕೆಯನ್ನು ಪಡೆದಿದ್ದಾರೆ. ಇನ್ನು ಲಸಿಕೆ ಹಂಚಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಎಂ ಯಡಿಯೂರಪ್ಪ ಮತ್ತು ಸುಧಾಕರ್ ನೇತೃತ್ವದಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇದಕ್ಕೆಲ್ಲ ಸುಧಾಕರ್ ಅವರು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಭಾರತದ ವೈದ್ಯಕೀಯ ವಿಜ್ಞಾನಿಗಳು ಪ್ರಧಾನಿಯ ಪ್ರೋತ್ಸಾಹದ ಮೇರೆಗೆ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ. ಜಗತ್ತು ಭಾರತವನ್ನ ನಂಬ್ತಾ ಇದೆ. ಮೊದಲನೇ ಹಂತದಲ್ಲೇ 3 ಕೋಟಿ ಜನರಿಗೆ ಲಸಿಕೆ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿ 60-70% ಹೆಚ್ಚು ವ್ಯಾಕ್ಸಿನ್ ಭಾರತದ ವ್ಯಾಕ್ಸಿನ್ ಇದೆ. ಅಂದರೆ ಭಾರತದ ವೈದ್ಯಕೀಯ ವಿಜ್ಞಾನಿಗಳ ಕ್ರೆಡಿಬಿಲಿಟಿ, ಅವರ ವಿಶ್ವಾಸಾರ್ಹತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನು ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಇದನ್ನು ಯಶಸ್ವಿಯಾಗಿ ಮಾಡಿ ಭಾರತೀಯ ಮೇಡ್ ಇನ್ ಇಂಡಿಯಾ, ಭಾರತದಲ್ಲಿ ಉತ್ಪಾದನೆ ಮಾಡಿದಂಥ 2 ವ್ಯಾಕ್ಸಿನ್ಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇನ್ನು ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಡಾಕ್ಟರ್ ಸುದರ್ಶನ್ ಎಂಕೆ ಸಹ ಲಸಿಕೆ ಪಡೆದಿದ್ದು ಯಾವುದೇ ಆತಂಕ ಪಡದಂತೆ ಜನರಿಗೆ ಧೈರ್ಯ ಹೇಳಿದ್ದಾರೆ. ಲಸಿಕೆಯನ್ನು ಚಿಕ್ಕ ಮಕ್ಕಳಿಗೂ ಸಹ ಕೊಡ್ತಿದ್ದಾರೆ. 5% ಸೈಡ್ ಎಫೆಕ್ಟ್ ಇರಬಹುದು, ಆದರೆ ಲಸಿಕೆ ಅನುಕೂಲಗಳು ಹೆಚ್ಚಿವೆ ಅಂತ ಹೇಳಿದ್ದಾರೆ. ದೇಶದಾದ್ಯಂತ ಇಂದಿನಿಂದ ಕೊರೋನಾ ಲಸಿಕೆ ವಿತರಣೆ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಬೆಂಗಳೂರಿನ ಹಲವು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ WHO ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಯನಗರದ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವ ಸುಧಾಕರ್ ಭೇಟಿ ನೀಡಿದ ಬೆನ್ನಲ್ಲೇ WHO ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಲಸಿಕೆ ಬಗ್ಗೆಯೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೊರೋನಾ ಲಸಿಕೆ ಪಡೆದವರು ಮದ್ಯ ಸೇವನೆ ಮಾಡುವಂತಿಲ್ಲ. 2 ತಿಂಗಳ ಕಾಲ 2 ಡೋಸ್ ಮುಗಿಯುವವರೆಗೆ ಎಣ್ಣೆ ವಿಷಯಕ್ಕೆ ಹೋಗುವಂತಿಲ್ಲ. ಅಪ್ಪಿತಪ್ಪಿಯೂ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡ್ರೂ ಅಪಾಯ ಸಂಭವಿಸೋ ಸಾಧ್ಯತೆ ಇದೆಯಂತೆ. ಸಿವಿಯರ್ ರಿಯಾಕ್ಷನ್ ಇದ್ರೆ ಚಿಕಿತ್ಸೆ ನೀಡೋದಕ್ಕೆ ಕಷ್ಟವಂತೆ. ಅಷ್ಟೇ ಅಲ್ಲದೆ ಲಸಿಕೆ ಹಾಕಿಸ್ಕೊಂಡವರಿಗೆ ರಿಯಾಕ್ಷನ್ ಆದರೆ 2ನೇ ಲಸಿಕೆ ಹಾಕಿಸ್ಕೊಳ್ಬಾರದು. ಅಲರ್ಜಿ ಜೊತೆಗೆ ಆರೋಗ್ಯದಲ್ಲೂ ವ್ಯತ್ಯಾಸವಾಗುವ ಸಾಧ್ಯತೆ ಇದೆಯಂತೆ. ಇನ್ನು ರಾಜ್ಯದಲ್ಲಿ ನೀಡಲಾಗಿರೋ ಲಸಿಕೆ ಬಗ್ಗೆ ಆರೋಗ್ಯ ಇಲಾಖೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಪ್ರತಿಕ್ರಿಯೆ ನೀಡಿದ್ದು, 243 ಸೆಂಟರ್ನಲ್ಲಿಯೂ ವ್ಯಾಕ್ಸಿನೇಷನ್ ನೀಡಲಾಗ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ರಾಜ್ಯದಾದ್ಯಂತ 2500 ಆರೋಗ್ಯ ಕಾರ್ಯಕರ್ತರು ಲಸಿಕೆಯನ್ನು ಪಡೆದಿದ್ದಾರೆ. ಯಾರಿಗೂ ಯಾವುದೇ ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ. ಲಸಿಕೆಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಧೈರ್ಯದಿಂದ ಲಸಿಕೆ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. 12 o'clock 12:30 1 o'clock ತನಕ ಇತ್ತು, ಈಗ ಜಾಸ್ತಿ ಆಗಿರ್ಬೋದು. ಸೊ ನಾವು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇವೆ, ಚೆನ್ನಾಗಿ ನಡ್ತಾ ಇದೆ. ದೇರ್ ಇಸ್ ನೋ ಪ್ರಾಬ್ಲಮ್. ವ್ಯಾಕ್ಸಿನ್ ಇಸ್ ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ನಮ್ಮ ಬಹಳಷ್ಟು ಡಾಕ್ಟರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದಾದ್ಯಂತ ಸಹ ಕೊರೋನಾ ಲಸಿಕೆ ಹಾಕಲಾಗ್ತಾ ಇದ್ದು, ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಶ್ರೀನಿವಾಸ್ ಗೌಡ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಲಸಿಕೆ ವಿತರಣೆಗೆ ಚಾಲನೆ ನೀಡಿದ್ರು. ಈ ವೇಳೆ ಆರೋಗ್ಯ ಇಲಾಖೆಯ 45 ವರ್ಷದ ಗೋಪಾಲ್ ಅನ್ನೋರಿಗೆ ಮೊದಲು ಲಸಿಕೆಯನ್ನು ನೀಡಲಾಯಿತು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲ ವ್ಯಾಕ್ಸಿನ್ ನೀಡುವ ಮೂಲಕ ಕೊರೋನಾ ಲಸಿಕೆಗೆ ಚಾಲನೆಯನ್ನು ಕೊಡಲಾಯಿತು. ಈ ವೇಳೆ ಶಾಸಕ ವಿತರಿಸಲಾಗ್ತಾ ಇದ್ದ ಲಸಿಕಾ ಕೇಂದ್ರಕ್ಕೆ ಸಚಿವ ಬಿಸಿ ಪಾಟೀಲ್ ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ಆನೇಕಲ್ನಲ್ಲೂ ಲಸಿಕೆ ನೀಡಲಾಗ್ತಾ ಇದ್ದು, ಅಭಿಷೇಕ್ ಅನ್ನೋರಿಗೆ ಮೊದಲು ಲಸಿಕೆಯನ್ನ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಭಿಷೇಕ್, ಪ್ರಾರಂಭದಲ್ಲಿ ಲಸಿಕೆ ಹಾಕಿಸಿಕೊಳ್ಳುವುದಕ್ಕೆ ಭಯ ಕಾಡಿತು. ಲಸಿಕೆ ಹಾಕಿಸಿಕೊಂಡ ಬಳಿಕ ಭಯ ದೂರವಾಯಿತು. ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ಸ್ವಲ್ಪ ಭಯ ಇದೆ ಸರ್. ಎಲ್ಲಿ ಕೈ ಕೊಟ್ರ ಸೊಂಟು ಕೊಟ್ರ? ಕೈ ಕೊಟ್ರು. ಏನಾದರೂ ಸೈಡ್ ಎಫೆಕ್ಟ್ ಆ ಥರ ನಿಮಗೆ? ಇಲ್ಲ, ಏನು ಅನಿಸ್ತಿಲ್ಲ. ಹಾಂ, ಆರಾಮಾಗಿದ್ದೀರಾ? ಓಕೆ ಓಕೆ. ಸಾಫ್ಟಿಲ್ ಏನಿಲ್ಲ, ಮಾಮೂಲಿ ಇಂಜೆಕ್ಷನ್ ಯಾವ ಥರ ಇತ್ತು ಅದೇ ಥರ. ಕೊರೋನಾ ಬ್ರಹ್ಮಾಸ್ತ್ರವನ್ನ ಮಂಡ್ಯದಲ್ಲೂ ಚಾಲನೆ ನೀಡಲಾಗಿದೆ. ಇದಕ್ಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಎಂ ಶ್ರೀನಿವಾಸ್, ಮಂಡ್ಯಕ್ಕೆ 8,000 ಲಸಿಕೆ ಬಂದಿದೆ. ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ನೀಡಲಾಗುತ್ತೆ. ದೇಶವನ್ನ ಕೊರೋನಾ ಮುಕ್ತಗೊಳಿಸೋಣ, ಇದಕ್ಕಾಗಿ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಎಂದಿದ್ದಾರೆ. ಇನ್ನು ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಚಾಲನೆ ನೀಡಲಾಗಿದ್ದು, ಮೊದಲ ಹಂತದಲ್ಲಿ ಸಫಾಯಿ ಕರ್ಮಚಾರಿ ನೌಕರರಿಗೆ ಲಸಿಕೆ ನೀಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಡಿಸಿ ಡಾಕ್ಟರ್ ಎಂವಿ ವೆಂಕಟೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಈ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ನಾವು ಗ್ರೂಪ್ ಡಿ ರವರಿಗೆ ಸಫಾಯಿ ಕರ್ಮಚಾರಿರವರಿಗೆ ವ್ಯಾಕ್ಸಿನ್ ಕೊಡುವುದರ ಮುಖಾಂತರ ಕೋವಿಡ್-19 ವ್ಯಾಕ್ಸಿನ್ಗೆ ಚಾಲನೆಯನ್ನು ನೀಡಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರಾದ್ಯಂತ ಇಂದು ಕೋವಿಡ್ ವ್ಯಾಕ್ಸಿನೇಷನ್ಗೆ ಚಾಲನೆಯನ್ನು ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 8 ಸೆಂಟರ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದು. ಚಿತ್ರದುರ್ಗದಲ್ಲೂ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಲಾಗಿದ್ದು ಸಚಿವ ಬಿ ಶ್ರೀರಾಮುಲು ಈ ಕ್ಷಣವನ್ನ ಕೊಂಡಾಡಿದ್ದಾರೆ. ಇಂದು ದೇಶಾದ್ಯಂತ ಕೊರೋನಾ ಲಸಿಕೆ ಹಂಚಿಕೆ ಆಗಿದೆ. ಇದೊಂದು ಐತಿಹಾಸಿಕ ದಿನ. ದೇಶದ ಅತಿ ದೊಡ್ಡ ಲಸಿಕಾ ಆಂದೋಲನಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ರಾಜ್ಯದಲ್ಲಿ 7 ಲಕ್ಷ ಜನರಿಗೆ ಲಸಿಕೆ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 15,000 ಜನರಿಗೆ ಲಸಿಕೆ ಕೊಡಲಾಗುವುದು ಅಂತ ಮಾಹಿತಿಯನ್ನ ನೀಡಿದರು. ಐತಿಹಾಸಿಕ ದಿನ, ಯಾಕೆಂದರೆ ಅತಿ ದೊಡ್ಡ ಲಸಿಕೆ ಆಂದೋಲನ, ವಿಶೇಷವಾಗಿ ಇವತ್ತು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ಅತಿ ದೊಡ್ಡ ಲಸಿಕೆ ಆಂದೋಲನವನ್ನು ಏನು ಪ್ರಾರಂಭವನ್ನು ಮಾಡಿದರೋ ದೇಶದಲ್ಲಿ ಸುಮಾರು ದೇಶದಲ್ಲಿ 3 ಕೋಟಿ ಜನರಿಗೆ, ರಾಜ್ಯದಲ್ಲಿ 7 ಕೋಟಿ ಜನರಿಗೆ 7 ಲಕ್ಷ ಜನರಿಗೆ ಲಸಿಕೆ ಇವತ್ತು ಒಂದು ವ್ಯಾಕ್ಸಿನನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು 7 ಲಕ್ಷದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಇವತ್ತು ಸುಮಾರಾಗಿ 15,000 ಜನರಿಗೆ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಫಸ್ಟ್ ಫೇಸ್. ಇನ್ನು ಡಿ ಗ್ರೂಪ್ ನೌಕರರ ಮೇಲೆ ಲಸಿಕೆ ಪ್ರಯೋಗ ಮಾಡ್ತಿರೋದಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ಬಂದಿರುವುದು ಸಂತೋಷದ ವಿಷಯ, ಆದರೆ ಬಡಪಾಯಿ ಡಿ ಗ್ರೂಪ್ ನೌಕರರ ಮೇಲೆ ಲಸಿಕೆ ಪ್ರಯೋಗ ಮಾಡೋದು ಸರಿಯಲ್ಲ. ಆಡಂಬರದಿಂದ ಉದ್ಘಾಟನೆ ಮಾಡುವ ಮಂತ್ರಿಗಳು, ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಪಡೆಯಲಿ. ಈ ಮೂಲಕ ಲಸಿಕೆ ಪಡೆದು ಮಾದರಿಯಾಗಲಿ ಅಂತ ಟ್ವಿಟರ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ಚಾಲನೆ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಸಚಿವ ಎಂಟಿಬಿ ನಾಗರಾಜ್ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಮುಖಾಮುಖಿಯಾಗಿದ್ದಾರೆ. ಹೊಸಕೋಟೆ ತಾಲೂಕು ಆಸ್ಪತ್ರೆಯ ಲಸಿಕೆ ವಿತರಣೆಯಲ್ಲಿ ಬದ್ಧ ವೈರಿಗಳು ಪಾಲ್ಗೊಂಡಿದ್ರು. ಇಬ್ಬರೂ ಸಹ ಅಕ್ಕಪಕ್ಕದಲ್ಲೇ ನಿಂತು ಲಸಿಕೆಗೆ ಚಾಲನೆಯನ್ನ ನೀಡಿದ್ದು, ಇದೇ ವೇಳೆ ಇಬ್ಬರು ಬೆಂಬಲಿಗರು ಸಹ ಆಸ್ಪತ್ರೆಯಲ್ಲಿ ಜಮಾಯಿಸಿದ್ರು. ಹೀಗಾಗಿ ಆಸ್ಪತ್ರೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿತ್ತು. ರೆವೆನ್ಯೂ, ಮುನ್ಸಿಪಲ್, RDPR ಮತ್ತೆ ನಿಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ಸೇರಿ 3,443. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇವತ್ತಿನ ಸರ್ಕಾರದ ನಡೆ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತು. ಸರ್ಕಾರದ ಅನುದಾನ ಬೇಕು ಅಂದ್ರೆ 1 ಕೋಟಿಗೆ 10 ಲಕ್ಷ ಕೊಡಬೇಕು, ಟೆಂಡರ್ ಆಗಬೇಕು ಅಂದ್ರೂ ದುಡ್ಡು ಕೊಡಬೇಕು. ತೆರಿಗೆ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿ ಹೋದ ಮೇಲೆ ನಾನು ನೆಮ್ಮದಿಯಿಂದ ಇದ್ದೇನೆ. ಕೊರೋನಾ ಹೆಸರಲ್ಲಿ ಸಾಲದ ಮೇಲೆ ಸಾಲ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರತಿದಿನ ಗುತ್ತಿಗೆದಾರರು ಹೇಳ್ತಕ್ಕಂಥದ್ದು ಇಲ್ಲಿ ಹೇಳಿದ್ದೇನಷ್ಟೇ. ಯಾವ ರೀತಿ ವಿಧಾನಸೌಧದಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಅಂತಕ್ಕಂಥದ್ದು ಜನ ಮಾತನಾಡ್ತಾರೆ. ನಾನು ಹೇಳಬೇಕಾಗಿಲ್ಲ, BJP ಪಕ್ಷದಲ್ಲೇ ಅವರೇ ಹೇಳ್ತಾ ಇಲ್ವೇ ಏನು ನಡೀತಿದೆ ಅಂತ ಹೇಳಿ. ಇವತ್ತು ರಾಜ್ಯದಲ್ಲಿ ಆಡಳಿತದ ಮೇಲೆ ಕೆಟ್ಟ ಪರಿಸ್ಥಿತಿಗಳು ಬರಬಾರದು. ಸರಿಯಾದ ರೀತಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ಮಾಡಲಿ ಅಂತಕ್ಕಂಥದ್ದು ಹೇಳಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬೆಂಗ್ಲಾಪುರದಲ್ಲಿ ಅಕ್ರಮ ಸಂಬಂಧದ ಶಂಕೆ ಹಿನ್ನೆಲೆಯಲ್ಲಿ ದೊಣ್ಣೆಯಿಂದ ಹೊಡೆದು ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗ್ಲಾಪುರ ನಿವಾಸಿ ಯೋಗರಾಜ್ ಚಿದಾನಂದ ಅನ್ನೋರ ಪತ್ನಿ ಜೊತೆ ನಿತ್ಯವೂ ಫೋನ್ನಲ್ಲಿ ಮಾತನಾಡ್ತಿದ್ದಂತೆ. ಈ ವಿಷಯ ತಿಳಿದ ಪತಿ ಚಿದಾನಂದ್ ಇದು ಅಕ್ರಮ ಸಂಬಂಧವೇ ಅಂತ ಶಂಕಿಸಿ ಯೋಗರಾಜ್ನನ್ನ ಕೊಲೆ ಮಾಡಿದ್ದಾರೆ. ಈತನ ಜೊತೆ ವಿನಯ್ ಅನ್ನೋನು ಸಹ ಸಾಥ್ ನೀಡಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಲಿ ಕಾರ್ಮಿಕನ ಮೇಲೆ ಕರಡಿ ದಾಳಿ ಮಾಡಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋ ಕಬ್ಬಿನಾಲೆಯಲ್ಲಿ ಕೂಲಿ ಕಾರ್ಮಿಕ ರಾಮಕೃಷ್ಣ ಮನೆ ಮಾಡಿಕೊಂಡಿದ್ರು. ಹೊಲಕ್ಕೆ ಹೋಗಿದ್ದ ವೇಳೆ ಏಕಾಏಕಿ ಕರಡಿ ದಾಳಿ ಮಾಡಿದ್ದು ರಾಮಕೃಷ್ಣ ಅವರ ಕಾಲಿಗೆ ಗಂಭೀರ ಗಾಯ ಆಗಿದೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಮೇಲಿಂದ ಮೇಲೆ ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇವೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ 4 ಕಳ್ಳರನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಮಂಡ್ಯ ಮತ್ತು ಮೈಸೂರು ಸುತ್ತಮುತ್ತ ಬೈಕ್ ಕದಿಯೋದನೆ ಫುಲ್ ಟೈಮ್ ಡ್ಯೂಟಿ ಮಾಡಿಕೊಂಡಿದ್ರು. ತನಿಖೆಗಿಳಿದ ಶರತ್, ಶಫಿಯುಲ್ಲಾ, ರಿಯಾಜ್, ಅಲಿ, ಸಂತೋಷ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಖದೀಮರಿಂದ 7.5 ಲಕ್ಷ ಮೌಲ್ಯದ 26 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೋಲಾರದಲ್ಲಿ ಜಿಲ್ಲಾಧಿಕಾರಿ ಮತ್ತು ವರ್ತಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಾಂಸದ ಮಳಿಗೆಗಳ ಸ್ವಚ್ಛತೆ ಪರಿಶೀಲಿಸುವುದಕ್ಕೆ ಅಂತ ಡಿಸಿ ಸತ್ಯಭಾಮ ಭೇಟಿ ನೀಡಿದ್ದು, ಈ ವೇಳೆ ಅಲ್ಲಿನ ಅವ್ಯವಸ್ಥೆ ನೋಡಿದ ಜಿಲ್ಲಾಧಿಕಾರಿಗಳು ಸ್ವಚ್ಛತೆ ಇಲ್ಲದಿರುವ ಮಳಿಗೆಗಳಿಗೆ ಬೀಗ ಜಡಿಯುವಂತೆ ಆದೇಶ ನೀಡಿದರು. ಇದರಿಂದ ಕೆರಳಿದ ಮಾಂಸದ ವ್ಯಾಪಾರಿಗಳು ಕೋಲಾರ ನಗರಸಭೆಯ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಕೇಳಿ ಫಸ್ಟ್ ನನ್ನ ಮಾತು ಕೇಳಿ ನೀವು ಫಸ್ಟ್ ರೀ ನನ್ನ ಮಾತು ಕೇಳಿದ್ರೆ ನಿಮ್ ಯಾರ್ದು ರನ್ ಆಗ್ಬಾರ್ದ್ರಿ ನಾನು ಆಮೇಲೆ ನೋಡ್ತೀನಿ ನಾವು ಇದೀರಿ ನೀವು ಮಾರ್ಕೆಟ್ ನೀವು ಮಾಡ್ಕೊಟ್ರೆ ನಾವು ಹೇಳಿ ನಾವು ಮಾಡ್ತೀನಿ ಫೋಟೋ ತಕೊಂಡು ಗದಗ ಜಿಲ್ಲೆ ರೋಣ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ವಿವಿಧ ಕಾಯಿಲೆಗಳಿಂದ ಜನ ಬಳಲ್ತಾ ಇದ್ದಾರೆ. ಒಂದೇ ಗ್ರಾಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ವಿವಿಧ ಕಾಯಿಲೆಗಳು ಕಾಣಿಸಿಕೊಂಡಿದ್ದು ಊರಲ್ಲಿರೋದಕ್ಕೆ ಜನ ಭಯ ಬೀಳ್ತಿದ್ದಾರೆ. ಕೈಕಾಲು ನೋವು, ತಲೆನೋವು, ಪ್ರಜ್ಞಾಹೀನತೆ, ಕಣ್ಣು ಉರಿ, ಜ್ವರ, ನೆಗಡಿ, ಹೊಟ್ಟೆ ನೋವು ಹೀಗೆ ಒಬ್ಬರಿಂದೊಬ್ಬರಿಗೆ ವಿವಿಧ ಕಾಯಿಲೆಗಳು ಕಾಡ್ತಿವೆಯಂತೆ. ಊರಲ್ಲಿ ರೋಗ ಹರಡೋದಕ್ಕೆ ಸ್ವಚ್ಛತೆ ಇಲ್ಲದೆ ಇರೋದೇ ಕಾರಣ. ಹೀಗಾಗಿ ಆರೋಗ್ಯಾಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನಮ್ಮ ಊರಾಗ ಪೇಷಂಟ್ ಐತಿ ಎದಕ್ಕೆ ಆಗ್ತದೆ ರಾಜ್ಯದಲ್ಲಿ ಅಧಿಕೃತವಾಗಿ ಗೋಹತ್ಯೆ ನಿಷೇಧ ಜಾರಿಯಾಗಿದೆ. ರಾಜ್ಯ ಸರ್ಕಾರದ ಗೋಹತ್ಯೆ ನಿಷೇಧ ಕಾಯ್ದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು 18/1/2021ರಿಂದ ಅನ್ವಯವಾಗುವಂತೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಗಿದೆ. ನಾಡಿದ್ದಿಂದ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇರಲಿದೆ. ವಿಪಕ್ಷಗಳ ವಿರೋಧದ ಮಧ್ಯೆಯೂ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದು ಅಧಿಕೃತ ಆದೇಶ ಹೊರಬಿದ್ದಿದೆ. ಜನವರಿ 26ರಂದು ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ ಪ್ರೊಟೆಸ್ಟ್ ಮಾಡಲಿದ್ದೇವೆ ಅಂತ ಕೋಲಾರದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವ ರೈತರ ಪ್ರತಿಭಟನೆಗೆ ನಾವು ಬೆಂಬಲ ನೀಡ್ತೇವೆ. ರಾಜ್ಯದ ವಿವಿಧೆಡೆಯಿಂದ ಟ್ರ್ಯಾಕ್ಟರ್ಗಳು ಬೆಂಗಳೂರಿಗೆ ಬರಲಿವೆ. ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀವಿ. ಈ ಕಾನೂನುಗಳು ಈ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಜಾರಿಗೆ ಬರೋದಿಲ್ಲ. ಜಾರಿಗೆ ತರುವ ಪ್ರಯತ್ನ ಮಾಡಿದ್ರೆ ಈ ದೇಶದಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಎಚ್ಚರಿಕೆ ಮಾತು ಹೇಳ್ತೀವಿ. ಆ ಕಾರಣಕ್ಕೆ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀವಿ. ಈ ಕಾನೂನುಗಳು ಈ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಜಾರಿಗೆ ಬರೋದಿಲ್ಲ. ಜಾರಿಗೆ ತರುವ ಪ್ರಯತ್ನ ಮಾಡಿದ್ರೆ ಈ ದೇಶದಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಎಚ್ಚರಿಕೆ ಮಾತು ಹೇಳ್ತೀವಿ. ಮಂಗಳೂರಿನ ಪದವಿನಂಗಡಿ ಬಳಿ ಬಾಲಕರನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದವರನ್ನ ಬಂಧಿಸಲಾಗಿದೆ. ಜನವರಿ 13ರಂದು ಮಹಾಲಸ ದೇವಸ್ಥಾನದ ಮುಂಭಾಗ ಮಕ್ಕಳ ಮೇಲೆ ಗೋಣಿಚೀಲ ಹಾಕಿ ಕಿಡ್ನಾಪ್ ಮಾಡಲು ಯತ್ನಿಸಿದ್ರು. ಈ ವೇಳೆ ಸ್ಥಳೀಯರೇ ಆರೋಪಿಗಳನ್ನ ಹಿಡಿದಿದ್ದು ರಕ್ಷತ್ ಶೆಟ್ಟಿ, ಅಲಿಸ್ಟರ್, ರಾಹುಲ್ ಸಿನ್ಹಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಹಿಂದೆ ಡ್ರಗ್ಸ್ ಕೇಸ್ನಲ್ಲೂ ಇದೇ ಮೂವರು ಆರೋಪಿಗಳು ಭಾಗಿಯಾಗಿದ್ರು. ಪೊಲೀಸರ ವಿಚಾರಣೆ ವೇಳೆ ಹೊಸ ರಾಗ ಎಳೆದಿದ್ದು ಪ್ರಾಂಕ್ ವಿಡಿಯೋಗಳಿಗಾಗಿ ಕಿಡ್ನಾಪ್ ನಾಟಕವಾಡಿದ್ವಿ ಅಂತ ಹೇಳಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದಂತಹ ಮೂವರು ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯರೇ ಇವರನ್ನ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಮಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಪದವಿನಂಗಡಿ ಬಳಿ ಬಾಲಕನನ್ನ ಕಿಡ್ನಾಪ್ ಮಾಡೋದಕ್ಕೆ ಇವರು ಯತ್ನಿಸಿದ್ರು. ಜನವರಿ 13ರಂದು ಈ ಒಂದು ಘಟನೆ ನಡೆದಿದೆ. ದೇವಸ್ಥಾನದ ಮುಂಭಾಗ ಮಕ್ಕಳ ಮೇಲೆ ಗೋಣಿಚೀಲ ಹಾಕಿ ಕಿಡ್ನಾಪ್ ಮಾಡೋದಕ್ಕೆ ಇವರು ಯತ್ನಿಸಿದ್ರು. ಈ ವೇಳೆ ಸ್ಥಳೀಯರೇ ಇವರನ್ನ ಹಿಡಿದಿದ್ದು ರಕ್ಷತ್ ಶೆಟ್ಟಿ, ಅಲಿಸ್ಟರ್, ರಾಹುಲ್ ಸಿನ್ಹಾನನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಇವರು ಈ ಹಿಂದೆ ಡ್ರಗ್ಸ್ ಕೇಸ್ನಲ್ಲೂ ಕೂಡ ಈ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇನ್ನು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ನಾವು ಪ್ರಾಂಕ್ ವಿಡಿಯೋ ಮಾಡೋದಕ್ಕಾಗಿ ಈ ರೀತಿ ಮಾಡಿದ್ವಿ, ನಾವು ನಿಜವಾಗ್ಲೂ ಕೂಡ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರ್ಲಿಲ್ಲ ಅಂತ ಈ ಮೂವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮದ್ಯದಂಗಡಿ ಮುಚ್ಚುವಂತೆ ಒತ್ತಾಯಿಸಿ ರಸ್ತೆ ತಡೆದು ಬಳ್ಳಾರಿ ಜಿಲ್ಲೆಯ ಇಟಗಿಹಾಳ್ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ಆಂಧ್ರದ ಗಡಿ ಭಾಗಕ್ಕೆ ಇಟಗಿಹಾಳ್ ಗ್ರಾಮ ಹೊಂದಿಕೊಂಡಿದೆ.
ಕಳೆದ 2 ತಿಂಗಳ ಹಿಂದೆಯೇ ಗ್ರಾಮಸ್ಥರು ಮದ್ಯದಂಗಡಿ ಮುಚ್ಚುವಂತೆ ಧರಣಿ ನಡೆಸಿದ್ರು. ಗ್ರಾಮಸ್ಥರ ಧರಣಿ ಹಿನ್ನೆಲೆಯಲ್ಲಿ ಮದ್ಯದಂಗಡಿಯನ್ನು ಮುಚ್ಚಲಾಗಿತ್ತು. ಆದರೆ ಇತ್ತೀಚೆಗೆ ಪುನಃ ಮದ್ಯದಂಗಡಿ ಓಪನ್ ಮಾಡಲಾಗಿದೆ. ಕುಡುಕರ ಹಾವಳಿಯಿಂದ ಗ್ರಾಮದಲ್ಲಿ ಮಹಿಳೆಯರು ಓಡಾಡೋಕ್ಕಾಗ್ತಾ ಇಲ್ಲ. ಬೇರೆ ಕಡೆಯಿಂದ ಬರೋ ಕುಡುಕರ ಉಪಟಳ ಮಿತಿ ಮೀರಿದೆ. ಹೀಗಾಗಿ ಕೂಡಲೇ ಮದ್ಯದಂಗಡಿಯನ್ನು ತೆರವುಗೊಳಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಐವತ್ತೊಂದನೇ ಗೋವಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಗೋವಾ ಚಿತ್ರೋತ್ಸವಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಕೇಂದ್ರ ಸಚಿವರ ಜೊತೆ ಕನ್ನಡ ನಟ ಕಿಚ್ಚ ಸುದೀಪ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಪಣಜಿಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಜನವರಿ 24ರವರೆಗೆ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ನಡೆಯಲಿದೆ.